ಮೆಟ್ರೋ ದರ ಏರಿಕೆ ಬಗ್ಗೆ ಬಿಎಂಆರ್ಸಿಎಲ್ ಅಧಿಕೃತ ಘೋಷಣೆ ಮಾಡಿದೆ. ಫೆಬ್ರವರಿ 9ರಿಂದ ಪ್ರಯಾಣದ ದರ ಏರಿಕೆ ಆಗಲಿದೆ ಅಂತ ಬಿಎಂಆರ್ಸಿಎಲ್ ಹೇಳಿದೆ. ಸದ್ಯದ ಪ್ರಯಾಣ ದರದಿಂದ ಶೇಕಡ 5ರಷ್ಟು ಹೆಚ್ಚಳ ಮಾಡಲಾಗಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಬಿಎಂಆರ್ಸಿಎಲ್ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್, ಕಳೆದ ವರ್ಷ ಮೊದಲ ಬಾರಿಗೆ ದರ ಏರಿಸಲಾಗಿತ್ತು. ಹೀಗಾಗಿ ಈ ವರ್ಷವೂ ದರ ಪರಿಷ್ಕರಣೆ ಮಾಡಲಾಗಿದ್ದು 5%ನಷ್ಟು ದರ ಏರಿಕೆ ಮಾಡಿದ್ದೇವೆ. ಹೊಸ ದರ ಫೆಬ್ರವರಿ 9ರಂದು ಜಾರಿಯಾಗುತ್ತೆ. ನಿರ್ವಹಣಾ ವೆಚ್ಚ, ಆಡಳಿತ ವೆಚ್ಚ, ಸಿಬ್ಬಂದಿ ವೆಚ್ಚ ಎಲ್ಲವನ್ನ ನಿಭಾಯಿಸುವ ದೃಷ್ಟಿಯಿಂದ ದರ ಏರಿಸಲಾಗಿದೆ ಎಂದಿದ್ದಾರೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸುಮಾರು 10% ಅಷ್ಟು ಹೆಚ್ಚಳ ಬರ್ತಾ ಇತ್ತು. ಹಾಗಾಗಿ ನಾವು 10% ಮಾಡೋಕ್ಕಾಗೋದಿಲ್ಲ. ದರ ಪರಿಷ್ಕರಣಾ ಸಮಿತಿಯ ರೆಕಮೆಂಡೇಶನ್ನು ಏನಿದೆ ಅದ್ರ ಪ್ರಕಾರ ನಾವು ಬರೀ 5% ಮಾತ್ರ ನಾವು ಮಾಡಬೇಕಾಗತ್ತೆ. 10 ವಲಯಗಳಲ್ಲಿ ನಾವು ನೋಡಿದಾಗ 10 ರೂಪಾಯಿ ಇರೋದು 11 ರೂಪಾಯಿ ಆಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ 90 ರೂಪಾಯಿ ಇರೋದು 95 ರೂಪಾಯಿ ಆಗುತ್ತೆ. ಅಂದರೆ ಇವಾಗ ನಮ್ಮ ದರ ಪರಿಷ್ಕರಣೆ ಆಗ್ತಿರೋದು 1 ರೂಪಾಯಿಯಿಂದ ಕನಿಷ್ಠ 1 ರೂಪಾಯಿ, ಗರಿಷ್ಠ 5 ರೂಪಾಯಿ. ಮೆಟ್ರೋ ಟಿಕೆಟ್ ದರ ಹೆಚ್ಚಳ ವಿಚಾರದ ಬಗ್ಗೆ ಮಾತನಾಡಿದ ಸಂಸದ ಪಿಸಿ ಮೋಹನ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರಾಜ್ಯ ಸರ್ಕಾರ ಮೆಟ್ರೋಗೆ ನೀಡುತ್ತಿದ್ದ ಅನುದಾನ ನೀಡ್ತಾ ಇಲ್ಲ. ಈ ಬಗ್ಗೆ ದರ ಪರಿಷ್ಕರಣೆ ಮಂಡಳಿ ಸ್ಪಷ್ಟವಾಗಿ ಕಾರಣ ನೀಡಿದೆ. ಹೀಗಾಗಿ ಟಿಕೆಟ್ ದರ ಹೆಚ್ಚಳವಾಗಿದೆ. ದರ ಪರಿಷ್ಕರಣೆಗೆ ರಾಜ್ಯ ಸರ್ಕಾರವೇ ಕಾರಣ ಅಂತ ದೂಷಿಸಿದ್ರು. ಅವರು ಇವತ್ತು ತಗೊಂಡಿರುವಂತ ನಿರ್ಧಾರದ ಬಗ್ಗೆ ಬೆಂಗಳೂರಿನ ಜನ ಬಹಳ ಆಕ್ರೋಶದಲ್ಲಿದ್ದಾರೆ. ಯಾಕೆಂದ್ರೆ ಕಳೆದ ವರ್ಷ ಕೂಡ 71% ಅಷ್ಟು ಇನ್ಕ್ರೀಸ್ ಮಾಡಿದ್ರು. ಈ ವರ್ಷ 5% ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಇವತ್ತು ಇಲ್ಲಿ ಬರುವಂತಹ ಹಣವನ್ನು ತಗೊಂಡೋಗಿ ಶಕ್ತಿ ಬಸ್ ಸ್ಕೀಮ್ಗೆ ಹಾಕುವಂಥದ್ದು, ಈ ತರಹದ್ದು ಜನಗಳ ಮೇಲೆ ಹೊರೆ ಹಾಕೊಂಡು ಬರ್ತಾರೆ. ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಈ ಸರ್ಕಾರ ಬೆಂಗಳೂರಿನ ಮೇಲೆ ಒಂದು ಹೆಚ್ಚಿನ ಒಂದು ಏನೊಂದು ರೆವಿನ್ಯೂ ಜನರೇಟ್ ಮಾಡುವಂತಹ ಒಂದು ಈ ಜಾಗದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಬೆಂಗಳೂರನ್ನು ಕೂಡ ಅನ್ನೋದ್ರ ಬಗ್ಗೆ ಜನಕ್ಕೆ ಕೂಡ ಒಂದು ಆಕ್ರೋಶ ಇದೆ. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರದ ಬಗ್ಗೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಮೆಟ್ರೋ ಟಿಕೆಟ್ ದರ ಏರಿಕೆ ಸರಿಯಲ್ಲ. ಮೆಟ್ರೋ ಟಿಕೆಟ್ ದರ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಮಾಡುವುದಕ್ಕಾಗೋದಿಲ್ಲ. ಇದರಲ್ಲಿ ಕೇಂದ್ರದ ಪಾತ್ರ ಇಲ್ಲ. ಟಿಕೆಟ್ ದರ ಪರಿಷ್ಕರಣೆ ಸಮಿತಿ ರಾಜ್ಯ ಸರ್ಕಾರದ ಅಡಿ ಬರುತ್ತೆ. ಮೆಟ್ರೋ ಲಾಸ್ನಲ್ಲಿದೆ ಅಂತ ದರ ಏರಿಕೆ ಮಾಡಲಾಗಿದ್ಯಾ ಅಂತ ನೋಡಬೇಕು ಅಂತಂದ್ರು. ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿರುವುದಕ್ಕೆ ಮೆಟ್ರೋ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಪ್ರಯಾಣಿಕರು, ವರ್ಷದಿಂದ ವರ್ಷಕ್ಕೆ ದರ ಹೆಚ್ಚಿಸಿದ್ರೆ ಓಡಾಟ ಮಾಡುವುದು ಕಷ್ಟವಾಗುತ್ತೆ. ಟ್ರಾಫಿಕ್ ಸಮಸ್ಯೆ ತಪ್ಪಿಸೋಕೆ ಮೆಟ್ರೋ ಅವಲಂಬಿತರಾಗಿದ್ದೇವೆ. ಇವರು ಅದನ್ನೇ ಬಂಡವಾಳ ಮಾಡಿಕೊಳ್ಳೋದು ಸರಿಯಲ್ಲ. ಕಳೆದ ವರ್ಷ ಅರ್ಧ ಟಿಕೆಟ್ ಹೆಚ್ಚಿಸಿದ್ರು. ಈ ವರ್ಷ ಮತ್ತೆ 5% ಏರಿಕೆ ಮಾಡಿರೋದು ಸರಿಯಲ್ಲ. ಮೆಟ್ರೋ ಟಿಕೆಟ್ ದರ ಕಡಿಮೆ ಮಾಡಬೇಕು. ಕೂಡಲೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಆಗ್ರಹಿಸಿದರು. ಡೈಲಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋರಿಗೆ ದಿನ ಎಫೆಕ್ಟ್ ಅದು ಆಗೇ ಆಗುತ್ತೆ. ತುಂಬ ಇಷ್ಟೊಂದು ಜಾಸ್ತಿ ಪ್ರೈಸ್ ಹೈಕ್ ಆಗಿರೋದ್ರಿಂದ ಓಡಾಡೋದು ಡೈಲಿ ಕಷ್ಟ ಆಗಿಬಿಡುತ್ತೆ. ಬಸ್ಸಲ್ಲಿ ಟ್ರಾವೆಲ್ ಮಾಡೋದಾದರೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಮೆಟ್ರೋ ಚೂಸ್ ಮಾಡ್ತೀವಿ. ಬಟ್ ಇವಾಗ ಇದು ಹೈಕ್ ಮಾಡ್ತಿರೋದ್ರಿಂದ ಡೈಲಿ ತೊಂದರೆ ಆಗುತ್ತೆ. ಬೇರೆ ಕಡೆ ಇರೋ ಥರನೇ ಇಲ್ಲೂ ರೇಟ್ ಕಮ್ಮಿ ಇದ್ದರೆ ಒಳ್ಳೆಯದು ನಮಗೂ ಟ್ರಾವೆಲ್ ಮಾಡೋರಿಗೆ ಡೈಲಿ. ಗೌರ್ಮೆಂಟ್ ಇದ್ರ ಬಗ್ಗೆ ಸರಿಯಾಗಿ ನೋಡಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡಬೇಕು. ಹೈಕ್ ಮಾಡೋದನ್ನು ಇಷ್ಟು ಜಾಸ್ತಿ ಆದರೆ ನಮಗೆಲ್ಲ ತುಂಬ ತೊಂದರೆ ಆಗುತ್ತೆ. ಸೊ ಇದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಗೌರ್ಮೆಂಟ್. ತುಂಬ ತೊಂದರೆ ಆಗ್ತಾಯಿದೆ. ಆ್ಯಕ್ಚುಲಿ ಇವಾಗ ಟ್ರಾಫಿಕ್ ಇದೆ ಅಂತ ಜಾಸ್ತಿ ಎಲ್ಲ ಮೆಟ್ರೋದಲ್ಲೇ ಓಡಾಡ್ತಿರೋದ್ರಿಂದ ಹೈಕ್ ಮಾಡೋದ್ರಿಂದ ತೊಂದರೆ ಆಗ್ತಾಯಿದೆ. ಎಲ್ಲ ದುಡ್ಡು ಅದರಲ್ಲೇ ಹೋಗ್ತಾ ಇದೆ, ಮೆಟ್ರೋಕ್ಕೆ ಹೋಗುತ್ತೆ. ಸೊ ತುಂಬ ತೊಂದರೆ ಹೌದು, ಅದರಲ್ಲಿ ಅರ್ಧ ಇದಕ್ಕೆ ಹೋಗ್ತಾ ಇದೆ. ಕಮ್ಮಿ ಮಾಡಬೇಕು ಅಂತ ಅನಿಸುತ್ತೆ. ಇದರಿಂದ ನಮಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇದೇ ಸ್ವಲ್ಪ ಈಸಿ ವೇಯಲ್ಲಿ ಹೋಗ್ತಾ ಇದ್ದಿದ್ದು ನಾವು ಕ್ಯಾಬ್ಗೆಲ್ಲಾದರೂ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದು ಮೆಟ್ರೋ ಜಾಸ್ತಿ ಮಾಡೋದ್ರಿಂದ ಕಷ್ಟ ಆಗುತ್ತೆ. ಸೊ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಡೈಲಿ. ಇನ್ನು ಮೆಟ್ರೋ ಟಿಕೆಟ್ ದರ ಹೆಚ್ಚಳವನ್ನ ಸಚಿವ ಎಂಬಿ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಏರಿಕೆ ಆಗಲೇಬೇಕಲ್ವಾ? ಬಿಜೆಪಿ ನಾಯಕರ ಅವಧಿಯಲ್ಲಿ ಏನೆಲ್ಲ ಆಗಿದೆ? ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಎಷ್ಟಿತ್ತು? ರೂಪಾಯಿಗೆ $92 ಆಗೋಗಿದೆ. ಜನಸಾಮಾನ್ಯರಿಗೆ ಇದರಿಂದ ದೊಡ್ಡ ಹೊಡೆತ ಅಲ್ವಾ ಅಂತ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಅದೇ ಮೆಟ್ರೋ ವೇಜಸ್ ಯಾಕ್ರಿ, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಗ್ಯಾಸ್ ಸಿಲಿಂಡರ್ ಆಯಿತು, ಎಲ್ಲವನ್ನು ಕೂಡ ಆಗಿದೆ. ಡಾಲರ್ ರೇಟ್ ಹಿಡ್ಕೊಂಡು ಇದೇ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಡಾಲರ್ ರೇಟ್ ಏನೋ ಅಟ್ಟ $1 58 ರೂಪೀಸ್, 58 ರೂಪಾಯಿ ಆಗಿದ್ದಕ್ಕೆ ನರೇಂದ್ರ ಮೋದಿಯವರು ಬೊಬ್ಬೆ ಆಗ್ತಿದ್ರು. ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ 58 ರೂಪಾಯಿ ಆಗಿದೆ ನೋಡಿ, ನೀವು ಏನು ಪರಿಸ್ಥಿತಿ, ದೇಶದ ಪರಿಸ್ಥಿತಿ. ಈಗ 92 ಆಗಿದೆ ನರೇಂದ್ರ ಮೋದಿಯವರ ನಿಮ್ಮ ಪ್ರಧಾನಮಂತ್ರಿ ಆದಾಗ.
ಕಳೆದ ಒಂದು ವಾರದಿಂದ ದಿನಸಿ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅಕ್ಕಿ, ಬೇಳೆ, ಮೆಣಸಿನ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದ್ದು, ಸಗಟು ವ್ಯಾಪಾರಕ್ಕಿಂತ ಚಿಲ್ಲರೆ ವ್ಯಾಪಾರದಲ್ಲಿ 25% ಹೆಚ್ಚಳವಾಗಿದೆ. ಆಹಾರ ಪದಾರ್ಥಗಳ ರಫ್ತು ಹೆಚ್ಚಾದ ಹಿನ್ನೆಲೆ ದರವೂ ಏರಿಕೆಯಾಗಿದೆ ಅಂತ ವರ್ತಕರು ಹೇಳುತ್ತಿದ್ದು, ದಿನಬಳಕೆಯ ಪದಾರ್ಥಗಳ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ನಾಯಕತ್ವ ಬಿಕ್ಕಟ್ಟಿನ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವ ಸಿದ್ಧತೆಯ ಸಭೆ ನಡೆಸಿದ್ದಾರೆ. ಶಕ್ತಿ ಭವನದಲ್ಲಿ ಇಲಾಖಾವಾರು ಪೂರ್ವ ಸಿದ್ಧತಾ ಸಭೆ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ಸಿಎಸ್ ಡಾಕ್ಟರ್ ಶಾಲಿನಿ ರಜನೀಶ್, ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್, ಆರ್ಥಿಕ ಇಲಾಖೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ಇನ್ನು ಬಜೆಟ್ನ ಪೂರ್ವಭಾವಿ ಸಭೆ ಕುರಿತು ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ನಮ್ಮ ಇಲಾಖೆಯದ್ದು ನಾಳೆ ಸಭೆ ಇದೆ. ಈಗಾಗಲೇ ನಮಗೆಲ್ಲ ಆಂತರಿಕ ಸಭೆ ಆಗಿದೆ. ಬಜೆಟ್ನಲ್ಲಿ ನಮ್ಮ ಇಲಾಖೆಗೆ ಹೊಸ ನಿರೀಕ್ಷೆಗಳನ್ನು ಇಡಲಾಗಿದೆ. ನಾಳೆ ಸಿಎಂಗೆ ಅದನ್ನು ನಾವು ಅರ್ಪಿಸಲಿದ್ದೀವಿ ಅಂತಂದ್ರು. ನಮ್ಮ ಇಲಾಖೆದು 6ನೇ ತಾರೀಕಿಗಿದೆ. ನಾಳೆ 6ನೇ ತಾರೀಕಿದೆ. ನಮ್ಮೆಲ್ಲ ಈಗಾಗಲೇ ಇಂಟರ್ನಲ್ ಮೀಟಿಂಗ್ಸ್ ಆಗಿದ್ದಾವೆ. ಇಲಾಖೆ, ಇಂಡಸ್ಟ್ರೀಸು ಮತ್ತು IDD ಎರಡೂ ನಾಳೆ ಮುಖ್ಯಮಂತ್ರಿಗಳಿಗೆ ಅದನ್ನ ಅರ್ಪಿಸ್ತೇವೆ. ಅದ್ರ ಬಗ್ಗೆ ಬ್ರೀಫಿಂಗ್ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಇವತ್ತು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಿಎಂ ನೇತೃತ್ವದಲ್ಲಿ ಸಂಜೆ 6 ಗಂಟೆಗೆ ಸಭೆ ನಡೆಯಲಿದೆ. ಕರ್ನಾಟಕ ಅಂತರ್ಗಂಗೆ ಸೂಕ್ಷ್ಮ ನೀರಾವರಿ ನಿಗಮ ನಿಯಮಿತ ಸ್ಥಾಪನೆ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಕಿರುಕುಳಕ್ಕೆ ಒಳಗಾದವರಿಗೆ ಪರಿಹಾರ ಯೋಜನೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸಿಎಂ ಬದಲಾವಣೆ ಗೊಂದಲ ವಿಚಾರದ ಬಗ್ಗೆ ಶಾಸಕ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರುವ ಅವರು, ಇದೀಗ ಡಿಕೆಶಿಯವರನ್ನ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ. ಆದಷ್ಟು ಬೇಗ ಹೈಕಮಾಂಡ್ ಕರೆದು ಗೊಂದಲ ಬಗೆಹರಿಸಬೇಕು ಅಂತ ಹೈಕಮಾಂಡ್ಗೆ ಮನವಿ ಮಾಡಿಕೊಳ್ತೀನಿ. ನಾನು ಡಿಕೆ ಶಿವಕುಮಾರ್ ಹೆಸರಲ್ಲಿ ಪ್ರಮಾಣ ವಚನ ತೆಗೆದುಕೊಂಡವನು. ಅವರು ಸಿಎಂ ಆಗಲಿ ಅನ್ನೋ ಆಸೆ ನನಗೂ ಇದೆ. ಸಿಎಂ ಬದಲಾವಣೆ ವಿಚಾರ ಒಪ್ಪಂದ ಆಗಿದೆಯೋ ಇಲ್ವೋ? ಆಗಿದ್ರೆ ಆಗಿದೆ ಅಂತ ಹೇಳಲೇ, ಆಗಿಲ್ಲ ಅಂತಂದ್ರೆ ಆಗಿಲ್ಲ ಅಂತ ಹೇಳಬೇಕು ಅಂತ ಶಿವಗಂಗಾ ಬಸವರಾಜ್ ಒತ್ತಾಯಿಸಿದ್ದಾರೆ. ಡೆಲ್ಲಿಗೆ ನಮ್ಮನ್ನೇನು ಕರೆದಿಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದರು. ಸೆಕೆಂಡಿಗೆ ಅಂತ ಹೇಳಿದ್ರು ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬೋದು ಅನ್ನೋದು ಕಾಯ್ತಾ ಇದ್ವಿ. ಅದು ಯಾವ ವಿಷಯ ಅನ್ನೋದು ಗೊತ್ತಿಲ್ಲ. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ಹೇಳಿಕೆ ಕೊಡ್ತಾ ಇದ್ವಲ್ಲ, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡು ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ಕರೆದ್ರು ಏನಾಗ್ತದೆ ಚರ್ಚೆ. ಇಲ್ಲ, ನಾನು ಹೇಳಿದ್ದೀನಲ್ಲ, ಅದು ಗೊಂದಲ ಮುಂದುವರ್ಸೋದು ಅವಶ್ಯಕತೆ ಇಲ್ಲ. ಎನಿವನ್ ಈಗ ಇವ್ರನ್ನ ಮಾಡ್ತಿರೋ ಡಿ.ಕೆ. ಶಿವಕುಮಾರ್ ಅವ್ರು ಮಾಡೋದಾದರೂ ಮಾಡಿ, ಇಲ್ಲ ಅವ್ರನ್ನೇ ಮುಂದುವರಿಸ್ತೀರಾ ಮುಂದುವರಿಸಿ, ಅಥವಾ ಹೊಸಬ್ರನ್ನ ಏನಾದ್ರು ಕರ್ಕೊಂಬಂದು ಮಾಡ್ತಿರೋ ಮಾಡಿ. ಒಟ್ಟೊಂದು ಇತ್ಯರ್ಥ, ಗೊಂದಕ್ಕೆ ಇತ್ಯರ್ಥ ಹೈಕಮಾಂಡ್ ಆಡಲೇಬೇಕು. ನಾನು ಹೇಳಿದ್ನಲ್ರಿ, ಮೊದಲಿಗ ನಾನೇ ನಿಮಗೆ ಗೊತ್ತಿದೆ, ಅವ್ರ ಹೆಸರಿಗೆ ಪ್ರಮಾಣ ವಚನ ತಗೊಂಡಿದ್ದೀನಿ, ಅವರಿಂದ ಶಾಸಕನಾಗಿದ್ದೀನಿ. ಹಂಗಾಗಿ ಅವ್ರನ್ನ ಬಿಟ್ಕೊಡೋ ಮಾತು ಇಲ್ಲ. ಅವ್ರು ಈ 5 ವರ್ಷ ಅನ್ಬೇಡ್ರಿ, ಇವತ್ತೇ ಆದ್ರೂ ಖುಷಿ ಪಡ್ತೀನಿ. ಅದಕ್ಕೊಂದು ಅವಕಾಶ ಹೈಕಮಾಂಡ್ ಅಂತ ಏನು ತೀರ್ಮಾನ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಬದ್ಧವಾಗಿದ್ದೀವಿ. ಸದನದಲ್ಲಿ ಶಿವಲಿಂಗೇಗೌಡ ಮಾತನಾಡಿದ್ದನ್ನ ವಕೀಲ ದೇವರಾಜೇಗೌಡ ಖಂಡಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಶಿವಲಿಂಗೇಗೌಡರು ಆರ್ಎಸ್ಎಸ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಈ ವೇಳೆ ಸ್ಪೀಕರ್ ನಗುತ್ತಾ ಕುಳಿತಿದ್ರು. ಆರ್ಎಸ್ಎಸ್ಗೆ ಬೈದ್ರು, ಸ್ಪೀಕರ್ ಏನೂ ಮಾತನಾಡಲಿಲ್ಲ. ಹೀಗಾಗಿ ಕೂಡಲೇ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇನ್ನು ಶಿವಲಿಂಗೇಗೌಡ ಸರ್ಕಾರಿ ಪಾರ್ಕ್ ಜಾಗ ಕಬಳಿಸಿ ಮನೆ ಕಟ್ಟಿಲ್ವಾ? ಹಾಗಾದ್ರೆ ನಿನ್ನನ್ನ ಕಳ್ಳ ಅನ್ನದೇ ಇನ್ನೇನನ್ಬೇಕು? ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಗೆ ಬ್ಲೂ ಫಿಲಂ ಹಂಚಿಲ್ವಾ ನೀನು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪದ ಬಳಕೆ ಮಾಡಿ ಇಷ್ಟು ಅಶ್ಲೀಲವಾದ ಪದವನ್ನು ಬಳಸಿ ಒಂದು ಹೆಣ್ಣು ಮಗಳ ಬಗ್ಗೆ ಅವೇದನಕಾರಿ ಹೇಳಿಕೆಯನ್ನು ಕೊಡ್ತಾ ಇರ್ಬೇಕಾದ್ರೆ ಕೂಡ ಸಭಾಧ್ಯಕ್ಷರು ನಗ್ತಾ ಇದ್ದಾರೆ ಅಂತಂದ್ರೆ ಸಭಾಧ್ಯಕ್ಷರ ಘನತೆಯಲ್ಲಿ ಹೋಗಿದೆ ಇವತ್ತು. ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ, ನಾವು ಪ್ರೆಸ್ ಮೀಟ್ ಮುಗಿಸಿ ಕೆಳಗೆ ಇಳಿದ ನಂತರ 24 ಗಂಟೆ ಒಳಗೆ ಸಭಾಧ್ಯಕ್ಷರು ರಾಜೀನಾಮೆಯನ್ನು ಕೊಡಬೇಕು. ಆಗ ಈ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ಸಭೆಗೆ ಗೌರವ ಇರ್ತದೆ. ಅಕ್ರಮ ವಲಸಿಗರ ಪತ್ತೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ನ್ಯಾಯಾಲಯದ ಪ್ರಶ್ನೆಯ ಬಳಿಕ ಎಚ್ಚೆತ್ತ ಗೃಹ ಇಲಾಖೆ ಅಕ್ರಮ ವಲಸಿಗರ ಪತ್ತೆಗೆ ಸ್ಪೆಷಲ್ ಡ್ರೈವ್ ಮಾಡಿದ್ದಾರೆ. ಈ ಮೂಲಕ ಬಾಂಗ್ಲಾ ವಲಸಿಗರ ಪತ್ತೆ ಮಾಡುವಂತೆ ಗೃಹ ಸಚಿವ ಪರಮೇಶ್ವರ್ ಆದೇಶ ಮಾಡಿದ್ದಾರೆ. ಹೈಕೋರ್ಟ್ ಸೂಚನೆ ಹಿನ್ನೆಲೆ ಸರ್ಕಾರ ಅಲರ್ಟ್ ಆಗಿದ್ದು, ಬಾಂಗ್ಲಾದೇಶ ಹಾಗೂ ಇತರೆ ದೇಶದ ಅಕ್ರಮ ವಲಸಿಗರ ಪತ್ತೆಗೆ ಪೊಲೀಸರು ಸ್ಪೆಷಲ್ ಡ್ರೈವ್ ಅನ್ನು ಶುರು ಮಾಡಿದ್ದಾರೆ.
ಕಾಶ್ಮೀರದಿಂದ ಹುಬ್ಬಳ್ಳಿಗೆ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳು ಬಂದಿದ್ದಾರೆ. ನಗರದ ಚೆನ್ನಮ್ಮ ವೃತ್ತದ ದಾಜಿಪಾನಪೇಟೆಯ ಆಶ್ರಯ ಲಾಡ್ಜ್ನಲ್ಲಿ ಕಾಶ್ಮೀರಿ ಮುಸಲ್ಮಾನರು ರೂಮ್ ಮಾಡಿಕೊಂಡಿದ್ದಾರೆ. ಈ ವೇಳೆ ಲಾಡ್ಜ್ಗೆ ಬಜರಂಗದಳ ಕಾರ್ಯಕರ್ತರು ಏಕಾಏಕಿ ದಾಳಿ ನಡೆಸಿದ್ದು ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಂತರ ಲಾಡ್ಜ್ಗೆ ಪೊಲೀಸರು ಭೇಟಿ ನೀಡಿ ಕಾಶ್ಮೀರಿ ಮುಸ್ಲಿಮರ ವಿಚಾರಣೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಬ್ಯಾಗ್ನಲ್ಲಿ ನಶೆ ಮಾಡುವ ಪ್ಯಾಕೆಟ್ ಸಿಕ್ಕಿದ್ದು ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. और कौन रहता है? और कोई नहीं, और कौन है? घर वाले बच्चे हैं। हाँ फिर डिटेल करेक्ट बोलना। छोटे बच्चे। कितना काम क्या करते हो उधर? पत्थर का। कश्मीर में कौन सा पत्थर का काम चलता है उधर? लकड़ का, पत्थर का। हाँ फिर लकड़ का पत्थर का क्या डिफरेंट बात कर रहे हो? यहाँ लिखा। ಸಿದ್ದಾಪುರದಲ್ಲಿ ವಸಂತ್ ನಾಯ್ಕ್ ಕೊಲೆ ಪ್ರಕರಣ ಸಂಬಂಧ ಶಿವಮೊಗ್ಗದ ಪಂಪಾನಗರದಲ್ಲಿ ಪ್ರಮುಖ ಆರೋಪಿ ಕಮಲಾಕರ ಭಟ್ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಸುಚಿತ್ರಾ ಜೊತೆ ಇದೇ ಮನೆಯಲ್ಲಿದ್ದ ಕಮಲಾಕರ ಭಟ್ ಸುಚಿತ್ರಾಗಾಗಿ ಪಂಪಾನಗರದಲ್ಲೇ ಕಾಲ್ ಸೆಂಟರ್ ಓಪನ್ ಮಾಡಿಕೊಟ್ಟಿದ್ದ. ಇದರ ಜೊತೆಗೆ ಕನಸು ಎಂಟರ್ಪ್ರೈಸಸ್ ಎಂಬ ಹೆಸರಿನ ಬಿಸಿನೆಸ್ ಕಮಲಾಕರ ಭಟ್ ನಡೆಸುತ್ತಿದ್ರು ಎನ್ನಲಾಗಿದೆ. ಸಿದ್ದಾಪುರ ವಸಂತ್ ನಾಯ್ಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಲಾಕರ ಭಟ್ ಮತ್ತು ಸುಚಿತ್ರಾಳ ಅನೈತಿಕ ಸಂಬಂಧವೇ ಕೊಲೆಗೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಸುಚಿತ್ರಾ ತನ್ನ ಮಗಳನ್ನೇ ಕೊಲೆ ಮಾಡಲು ಸಂಚು ರೂಪಿಸಿದ್ದಂತೆ. ಇದಕ್ಕೆ ಕಮಲಾಕರ ಭಟ್ ಕೂಡ ಪ್ರೇರೇಪಿಸಿದ್ದಂತೆ. ಇನ್ನು ಮಗಳು ಕೂಡ ಸುಚಿತ್ರಾ ಕಮಲಾಕರ ಒಟ್ಟಿಗೆ ಇರೋದನ್ನ ನೋಡಿದ್ಲಂತೆ. ಸದ್ಯ ಸುಚಿತ್ರಾ ಕಮಲಾಕರ್ ಮಾತನಾಡಿರುವಂತಹ ಆಡಿಯೋದಲ್ಲಿ ತನ್ನ ಮಗಳು ಇಲ್ಲದಿದ್ರೆ ನಾವು ಹೇಗೆ ಬೇಕಾದರೂ ಇರಬಹುದಿತ್ತು ಅಂತ ಹೇಳಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಚಿಕ್ಕಮಗಳೂರು ನಗರದ ಗಾಂಧಿನಗರದಲ್ಲಿ ವಿವಾಹಿತ ಹಿಂದೂ ಮಹಿಳೆಯ ಜೊತೆಗೆ ಕಾಂಗ್ರೆಸ್ ಮುಖಂಡ ಸಿಕ್ಕಿಬಿದ್ದಿರೋ ಘಟನೆ ನಡೆದಿದೆ. ಕಾಂಗ್ರೆಸ್ ಮುಖಂಡನಿಗೆ ಅಕ್ಕಪಕ್ಕದ ಮನೆಯ ಯುವಕರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ ರಾತ್ರಿ ಮಹಿಳೆ ಜೊತೆ ಮನೆಯಲ್ಲಿದ್ದ. ಈ ವೇಳೆ ಮಚ್ಚು ಹಿಡ್ಕೊಂಡು ಮನೆಗೆ ನುಗ್ಗಿದ ಯುವಕರು ಹಿಂದೂ ಮಹಿಳೆಯ ಮನೆಯಲ್ಲಿ ನಿನ್ಗೇನ್ ಕೆಲಸ ಅಂತ ಇಬ್ಬರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇನ್ನು ವಿವಾಹಿತ ಮಹಿಳೆ ಮನೆಯಲ್ಲಿದ್ದಾಗ ರೆಡ್ ಹ್ಯಾಂಡ್ ಆಗಿ ಆಕೆ ಗಂಡ ಹಿಡಿದಿದ್ದ. ಈ ವೇಳೆ ಮಹಿಳೆ ಆತನ ಸ್ನೇಹಿತ ಮಾತ್ರೆ ಕೊಡೋಕೆ ಬಂದಿದ್ದ ಅಂತ ಸಮಜಾಯಿಷಿ ಹೇಳಿದಾಳೆ. ಆದರೆ ಗಂಡ ಇದಕ್ಕೆ ತದ್ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದು. ರಾಹಿಲ್ ಶರೀಫ್ ನಮ್ಮ ಮನೆಗೆ ಹೋಗಿ ಬಾಗಿಲು ಹಾಕಿಕೊಂಡ. ನಾನು ಮನೆಗೆ ಹೋದಾಗ ಇಬ್ಬರು ಬೆಡ್ರೂಮ್ನಲ್ಲಿದ್ರು. ಈ ವೇಳೆ ನಮ್ಮ ಮನೆಗೆ ಯಾಕೆ ಬಂದಿದ್ಯಾ ಎಂದಾಗ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ರು. ನನಗೆ ಜೀವ ಭಯ ಇದೆ. ನಾನು ನನ್ನ ಪತ್ನಿಯಿಂದ ದೂರವಾಗುವುದಕ್ಕೆ ರಾಹಿಲ್ ಶರೀಫ್ ಕಾರಣ ಅಂತ ಹೇಳಿದಾಳೆ. ರಾಹಿಲ್ ಶರೀಫ್ ಅಂತ ಇವಳದೇ ಸ್ಕೂಟಿ, ತಾರಾ ಅವ್ರದ್ದೇ ಸ್ಕೂಟಿಲಿ ಬಂದರು. ಬಂದ್ಬಿಟ್ಟು ಸೀದಾ ಮನೆ ಒಳಗೆ ಹೋಗಿ ಬಾಗ್ಲು ಹಾಕೊಂಡ್ರು. ನಾನು ಡೋರ್ ತಳ್ದೆ, ಓಪನ್ ಆಯಿತು ಡೋರು. ಹೋಗಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿದೆ. ಬೆಡ್ರೂಮ್ ಒಳಗೆ ಆತ ಇದ್ದ, ಬೆಡ್ರೂಮ್ ಒಳಗೆ ಕುತ್ಕೊಟ್ಟಿದ್ದ. ನಮ್ಮ ಮನೆಗೇನು ಕಪ್ಪ ಬರ್ತಿದ್ಯಾ, ನನ್ನ ಹೆಂಡತಿ ಜೊತೆ ನೀನೇನು ಮಾಡ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ನನ್ನ ಮೊಬೈಲ್ ಸಮೇತ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಚ್ಚು ತಗೊಂಡು ಬೀಸಿದ್ದಾರೆ. ರಾಹಿಲ್ ಶರೀಫ್ ವಿದ್ಯುತ್ ಕಂಬ ಮುಟ್ಟಿದ ಎಲೆಕ್ಟ್ರಿಷಿಯನ್ ಮೇಲೆ ಹಲ್ಲೆಗೆ ಯತ್ನಿಸಿರುವ ಘಟನೆ ಮೈಸೂರಿನ ಹುಣಸೂರು ತಾಲೂಕಿನ ಕೊತ್ತೆಗಾಲದಲ್ಲಿ ನಡೆದಿದೆ. ವೆಂಕಟೇಶ್ ನಾಯ್ಕ್ ಹಲ್ಲೆಗೆ ಒಳಗಾದ ವ್ಯಕ್ತಿಯಾಗಿದ್ದಾರೆ. ಗ್ರಾಮದಲ್ಲಿ ಬಹಿಷ್ಕಾರಕ್ಕೆ ಒಳಗಾಗಿದ್ದ ವೆಂಕಟೇಶ್ ನಾಯ್ಕ್ ವಿದ್ಯುತ್ ಕಂಬ ರಿಪೇರಿಗೆ ಬಂದಿದ್ರು. ಈ ವೇಳೆ ಬಹಿಷ್ಕಾರವಿದ್ರೂ ಊರಿಗೆ ಬಂದು ವಿದ್ಯುತ್ ಕಂಬ ಮುಟ್ತೀಯಾ ಅಂತ ಹಲ್ಲೆಗೆ ಯತ್ನಿಸಲಾಗಿದೆ. ರತ್ನಾಕರ್, ರವಿ ಸೇರಿದಂತೆ ಮಹಿಳೆಯರಿಂದ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದು ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ. ಸದ್ಯ ಘಟನೆ ಸಂಬಂಧ ವೆಂಕಟೇಶ್ ನಾಯ್ಕ್ ದೂರು ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಮಾಡಿ ಯುವಕ ಇಬ್ರಾಹಿಂ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಗಾಂಜಾ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಕ್ಕೆ ನನ್ನ ಮೇಲೆ 2 ಬಾರಿ ದಾಳಿಯಾಗಿದೆ. ಹೀಗಾಗಿ ನಾನು ಪೊಲೀಸರಿಗೆ ಮಾಹಿತಿ ನೀಡೋದನ್ನೇ ನಿಲ್ಲಿಸಿದ್ದೀನಿ. ಆದರೆ ಮಾಹಿತಿ ನೀಡ್ತಿಲ್ಲ ಅಂತ ಕಿರುಕುಳ ಕೊಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಬಸವನಹಳ್ಳಿ ಪೊಲೀಸರು ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಜಿಲ್ಲೆಯಲ್ಲಿ ತುಂಬಾ ಗಾಂಜಾ ದಂಧೆ ನಡೀತಾ ಇದೆ. ಯಾರನ್ನೂ ಇವರು ಕೂಡ ಬಂಧನ ಮಾಡಿಲ್ಲ. ಸುಮ್ಮನೆ ನನ್ನನ್ನು ಠಾಣೆಗೆ ಕರೆಸಿ ಕಿರುಕುಳ ನೀಡ್ತಾರೆ. ಹೀಗಾಗಿ ನಾನು ಯಾರು ಎಷ್ಟು ಗಾಂಜಾ ಮಾಡ್ತಾರೆ ಅಂತ ತೋರಿಸೋಕೆ ಸಿದ್ಧನಿದ್ದೀನಿ. ಐಜಿ ಸರ್ ತನಿಖೆ ನಡೆಸಬೇಕು ಅಂತ
ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೊರಗಿಂದ ಯಾವ ಊರಿಂದ ನಾನು ಗಾಂಜಾ ತರೋದು ನಮ್ಮೂರಲ್ಲಿ ಹಿಡಿದು ಅಂತ ಮಾಡೋದಷ್ಟೇ. ಊರಲ್ಲಿ ಹಂಗೆ 100 ಜನ ಮಾಡ್ತಾ ಇರ್ತಾರೆ. ಯಾರಿಗೂ ಹಿಡಿಯಲ್ಲ, ಏನಕ್ಕೆ ಹಿಡಿಯಲ್ಲ? ಅಲ್ಲಿಂದ ಸಿಕ್ತಿದೆ. ಗೋರಿ ಕಾಲುವೆ ಅಂತಾರೆ. ಗೋರಿ ಕಾಲುವೆ ಏನು ನಡೀತಿಲ್ಲ. ಇನ್ನು ಒಂದು ಕಡೆ ನಡೀತಿದೆ. ಅದು ನಿಲ್ಸೋಕ್ಕಾಗಲ್ಲ. ಯಾಕಂದ್ರೆ ರಾಜಕೀಯದ ಫೋನ್ ಬಂದಿಲ್ಲಲ್ಲ ಸರ್. ನನಗೆ ಇವತ್ತು ಕರೆದಿದ್ದಾರೆ, ರೌಡಿ ಶೀಟರ್ಗೆ ಬನ್ನಿ ಏನೋ ಒಂದು ಇದು ಮಾಡಬೇಕಂತ. ಹಿಂಗೆ ಪಾಲಿಸಿಂದ ಕರೆಯೋದು, ಅದರಿಂದ ಔಷಧಿ ಕಂಡಕ್ಷನ್ ಮಾಡ್ತಿದ್ದಾರೆ. ಯಾಕಂದರೆ ಇವರಿಗೆ ಏನು ಅದೇ ನೀವೊಂದು ಇಂಕ್ವೈರಿ ಹಾಕಿ ನೋಡಿಸಿ, ನೀವೊಂದು ನಿಮ್ಮದು ಡಿಪಾರ್ಟ್ಮೆಂಟ್ ಕಳಿಸಿ ನೋಡಿಸಿ, ಅವಾಗ ನಿಮಗೆ ಗೊತ್ತಾಗತ್ತೆ ಯಾರು ಕರಪ್ಟ್ ಏನು. ನನ್ನ ಕಣ್ಣಿಂದ ನಾನು ನೋಡಿದ್ದೀನಿ ಸರ್. ಯಾಕಂದರೆ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿದ್ದೀನಿ ನಾನು, ಇವ್ರ ಜೊತೆ ಇಟ್ಕೊಂಡಿಯಲ್ಲ. ಗಾಂಜಾ ಸೇದಿರೋರಿಗೂ ಸೇರಿಸಿ ಅವರಿಗೆ ಕಂಡಕ್ಷನ್ ಮಾಡ್ತಿದ್ದಾರೆ ನನ್ನ ಕಣ್ಣು ಮುಂದ್ಗಡೆ. ಇದೆಲ್ಲ ಇತ್ತು ನನ್ನ ಹತ್ರ ಇದೆ ಸರ್. ನನ್ನ ಎವಿಡೆನ್ಸ್ ಇದೆ ಅಂತ ನಾನು ಆಗ್ತಿರೋದು. ಇವ್ರು ಬರೀ ಲೈಫ್ ಹಾಡೇ ಮಾಡ್ತಿರೋದು. ನೀವು ಇಂಕ್ವೈರಿ ಹಾಕಿ ಗಡೀಪಾರಲ್ಲ ನೇಣ ಕಟ್ಟು ನಾವು ರೆಡಿ ಸರ್. ಸಂಸತ್ ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಸಭೆಯಲ್ಲಿ ಮಾತನಾಡೋ ಸಾಧ್ಯತೆ ಇದೆ. ನಿನ್ನೆ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಬಂಧನ ನಿರ್ಣಯದ ಮೇಲೆ ಮಾತನಾಡಬೇಕಿತ್ತು. ಆದರೆ ವಿಪಕ್ಷಗಳ ಗದ್ದಲದಿಂದಾಗಿ ಸದನ ಮುಂದೂಡಿಕೆಯಾಗಿದ್ದು ಭಾಷಣ ರದ್ದುಗೊಳಿಸಲಾಗಿತ್ತು. ಇವತ್ತು ಸಂಜೆ 5 ಗಂಟೆಗೆ ಮೋದಿ ರಾಜ್ಯಸಭೆಯಲ್ಲಿ ವಿಪಕ್ಷಗಳಿಗೆ ಉತ್ತರ ಕೊಡುವಂತಹ ಸಾಧ್ಯತೆ ಇದೆ. ಮೈಸೂರಲ್ಲಿ ಲೋಕಾಯುಕ್ತ ಪೊಲೀಸರಿಂದ 7 ಕಡೆ ದಾಳಿ ನಡೆಸಲಾಗಿದೆ. ಜೂನಿಯರ್ ಎಂಜಿನಿಯರ್ ಆದ ಕೆಆರ್ ಚಂದ್ರಶೇಖರ್ ಹಾಗೂ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆದ ಅಲ್ತಾಫ್ ಹುಸೇನ್ ಜಪ್ಪಾರ್ ಪಿ ಅವರ ಮನೆ ಕಚೇರಿಯಲ್ಲಿ ಅಧಿಕಾರಿಗಳು ತಲಾಶ್ ಮಾಡುತ್ತಿದ್ದಾರೆ. ಅಕ್ರಮ ಆದಾಯ ಗಳಿಕೆ ಹಿನ್ನೆಲೆ ದಾಳಿ ಮಾಡಿದ್ದು ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ. ರಾಜಕೀಯ ದ್ವೇಷಕ್ಕೆ ಮೀನುಗಳನ್ನು ಕಳ್ಳತನ ಮಾಡಿರೋ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಬಿವಿ ಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಜೆಡಿಎಸ್ ಮುಖಂಡರಾದ ಗಿರೀಶ್ ಬಾಬು ಅನ್ನೋರು 2,500 ಪಾಂಪ್ಲೇಟ್ ಮೀನುಗಳನ್ನು ಕಳ್ಳತನ ಮಾಡಲಾಗಿದೆ. ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಿಸಿ ಮೀನುಗಳನ್ನು ಸಾಕಲಾಗಿತ್ತು. ಪಂಚಾಯಿತಿ ಚುನಾವಣೆ ಸಮಯದಲ್ಲಿ ಜನರಿಗೆ ಹಂಚೋಕೆ ಮೀನುಗಳನ್ನು ಸಾಕಲಾಗಿತ್ತು. ಆದರೆ ರಾಜಕೀಯ ದ್ವೇಷದಿಂದ ಈ ಕೃತ್ಯ ಮಾಡಿದ್ದಾರೆ. 6 ರಿಂದ 7 ಲಕ್ಷ ಮೌಲ್ಯದ ಮೀನುಗಳು ಕಳ್ಳತನವಾಗಿದೆ ಅಂತ ಗಿರೀಶ್ ಬಾಬು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಅಕ್ಕೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. 2,500 ಸಾವಿರ ಮೀನನ್ನ ಕಲ್ಕತ್ತಾಯಿಂದ ತಂದು ನಾವು ಇದು ಮೀನು ಸಾಕಾಣಿಕೆ ಮಾಡ್ತಿದ್ದು. ನಾವು ರಾಜಕಾರಣದಲ್ಲಿನ ಕೆಲವು ನಮ್ಮೂರವ್ರ ರಾಜಕೀಯ ವಿರೋಧಿಗಳು ರಾತ್ರಿ ಅದನ್ನ ಕಳ್ತನ ಮಾಡಿಸಿ ಒಂದು ಮೀನು ಇಲ್ದಿರ ಕೈಗೆ ಬಂದಿರೋದು ಒಂದು 5-6 ಲಕ್ಷ ರೂಪಾಯಿ ಮೀನುಗಳನ್ನ ನಾವೇನೋ ನಮ್ಮ ಹುಡುಗರುಗಳು, ನಮ್ಮ ಜೊತೆ ಇರೋ ಹುಡುಗರುಗಳು ಏನೋ ಈ ಸರಿ ಗ್ರಾಮ ಪಂಚಾಯತ್ ಚುನಾವಣೆ ಬಂದ್ರೆ ಒಂದೊಂದು ಮೀನು ಕೊಟ್ಬಿಡೋಣ ಅಂತ ಇವ್ರೇನೋ ನಮ್ದಲ್ಲ ಇವ್ರೇನೋ ಹುಡುಗರು ಮಾತಾಡ್ಕೊಂಡಿದ್ರು ಅನ್ನೋ ಮಾತನ್ನ ಅದೇ ಮೋಟಿವೇಶನ್ ಇಟ್ಕೊಂಡ್ರು. ರಾತ್ರಿ ಕೆಲವರು ನಮ್ಮೂರಲ್ಲಿ ಒಂದು 4-5 ಜನ ಸೇರಿ ಕಳ್ತನ ಮಾಡಿಸಿ ಒಂದು ಮೀನು ಇಲ್ದಿರ ಕಳ್ತನ ಮಾಡೋದು. ವಿಜಯಪುರ ಜಿಲ್ಲೆಯ ಹಲಸಂಗಿ ಗ್ರಾಮದಲ್ಲಿ ಪಶು ಆಸ್ಪತ್ರೆ ಇದೆ. ಆದರೆ ಅಲ್ಲಿ ಪಶುವೈದ್ಯರೇ ಇಲ್ಲ. ಪಶುವೈದ್ಯರ ಆಸ್ಪತ್ರೆ ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದೆ. ಹಲಸಂಗಿ ಗ್ರಾಮದಲ್ಲಿರುವ 1,500 ಜಾನುವಾರುಗಳಿಗೆ ಸರಿಯಾದ ಚಿಕಿತ್ಸೆಯೇ ಸಿಗ್ತಿಲ್ಲ. ಪಶು ಇಲಾಖೆ ಅಧಿಕಾರಿಗಳು ಸಚಿವರಿಗೆ ಈ ಬಗ್ಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಮರ್ನಾಳ ಗ್ರಾಮ ಸುತ್ತಮುತ್ತ ಗ್ರಾಮಸ್ಥರು ದನ ಕರ ಕುರಿಗಳು ಯಾವೇ ಪಕ್ಷಿಗಳು ಅವಕ್ಕೆ ಆರಾಮ್ ತಪ್ಪಿ ಏನೇ ಜಡ್ಡ ಕಾಲ್ಬ್ಯಾನಿ ಬಾಯ್ಬ್ಯಾನಿ ಹಿಂಗೆ ಬಂದು ಉಚ್ಕೊಳ್ಳೋದು ಜಾಸ್ತಿ ಕಮ್ಮಾಗಿ ಮಾಡಿರೋದಾಗ ಅಲ್ಲಿ ಸರ್ಕಾರಿ ಹಾಸ್ಪಿಟ್ಲ್ ದನಗಳದು ಹಲಸಂಗಿಗೆ ಇಲ್ಲ. ಹಲಸಂಗಿ ಹಾಸ್ಪಿಟ್ಲ್ ಐತಿ, ಅಲ್ಲಿ ಡಾಕ್ಟ್ರುಗಳು ಇರೋದಿಲ್ಲ. ಅದ್ರ ಕಲ್ಲಾಗ ಅಲ್ಲಿ ದಿನ ನಮಗೆ ಡಾಕ್ಟ್ರುಗಳು ದವಾಖಾನೆಗೆ ಸಿಗಪ್ಲೆ ದಿನ ಹೋಗೋಣ ಡಾಕ್ಟ್ರುಗಳು ಭೇಟಿಯಾಗಪ್ಲೆ ಇರ್ಬೇಕಂದೇಳಿ ಸರ್ಕಾರಿಗೆ ಮನವಿ ಮಾಡ್ಕೋತೀವಿ ನಾವು. ಮತ್ತು ನಮ್ಮ ಶಾಸಕರಿಗೆ ಅಲ್ಲಿ ನಮ್ಮ ಎಲ್ಲ ಮೇಲೆ ಅಧಿಕಾರಿಗಳಿಗೆ ಡಾಕ್ಟ್ರುಗಳು ಕಂಪಲ್ಸರಿ ದವಾಖಾನೆ ಕಡ್ಡಾಯವಾಗಿ ಇರಬೇಕು. ಯಾಕಂದ್ರೆ ದನ ಕರುಗಳು ಭಾಳ ಸೈಲಿಗತ್ತಾವ ನಮ್ಮ ಹಲಸಂಗಿ ಸುತ್ತಮುತ್ತಿನ ಹಳ್ಳಿಗಳದಾಗ. ಅದ್ರ ಕಲ್ಲಾಗ ಅಲ್ಲಿ ದವಾಖಾನೆ ಐತೆ ಅಂದ್ರೆ ಬರೀ ಹೆಸರಿಗೆ ಐತೆ, ಅದು ಡಾಕ್ಟ್ರುಗಳು ಇರೋದಿಲ್ಲ ಅಲ್ಲಿ. ಆ ದವಾಖಾನೆಗೆ ಡಾಕ್ಟ್ರುಗಳು ಇರಪ್ಲೆ ಮಾಡ್ಬೇಕಂದೇಳಿ ನನ್ನಲ್ಲಿ ಕಳ್ಕಳಿ ವಿನಂತೇನೆ. ಈಗ ಹಲಸಂಗಿ ಗ್ರಾಮದ ಒಂದು ಸರ್ಕಾರಿ ವೆಟರ್ನರಿ ಹಾಸ್ಪಿಟಲ್ ಏನಿದೆಯಲ್ಲ, ಇಲ್ಲಿ ಡಾಕ್ಟರ್ಸ್ಗಳು ಖಾಯಂ ಯಾರೂ ಇಲ್ಲ. ಇಲ್ಲಿ ಡಾಕ್ಟರ್ಸ್ಗಳು ಖಾಯಂ ಇಲ್ಲದೇ ಇರುವುದರಿಂದ ದನ ಕರುಗಳಿಗೆ ಮತ್ತು ಕುರಿ ಪ್ರಾಣಿಗಳಿಗೆ ಮುಂತಾದ ಪ್ರಾಣಿಗಳಿಗೆ ತುಂಬ ಇವತ್ತು ರೋಗ ರುಜಿನಗಳಿಂದ ಸಮಸ್ಯೆ ಉಲ್ಬಣಾಗಲಾಗುತ್ತದೆ. ಇದಕ್ಕೆ ದಯವಿಟ್ಟು ಸರ್ಕಾರ ಬೇಗನೆ ಇಲ್ಲಿ ವೆಟರ್ನರಿ ಡಾಕ್ಟ್ರನ್ನು ಖಾಯಂ ನಿಯೋಜನೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳತ್ತಿದ್ದೇವೆ. ರೈತರ ಉಡುಪಿ ಜಿಲ್ಲೆಯಲ್ಲಿ ನಾಯಿಗಳ ಶೆಲ್ಟರ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ. ಜನವಸತಿ ಪ್ರದೇಶದಲ್ಲಿ ಶೆಲ್ಟರ್ ಬೇಡ ಅಂತ ಜನರು ಹೇಳ್ತಿದ್ದಾರೆ. ಒಪ್ಪೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಯಿಗಳ ಶೆಡ್ಗೆ 9 ಎಕರೆ ಜಾಗವನ್ನು ಮೀಸಲಿಡಲಾಗಿತ್ತು. ಆದರೆ ಡಾಗ್ ಶೆಡ್ ನಿರ್ಮಾಣವಾದರೆ ಶಬ್ದ ಮಾಲಿನ್ಯ ಉಂಟಾಗುತ್ತೆ. ನಾಯಿ ಸತ್ರೆ ಸರಿಯಾದ ವಿಲೇವಾರಿ ಮಾಡೋದಿಲ್ಲ ಅಂತ ಸ್ಥಳೀಯರು ಆರೋಪಿಸಿದರು. ಆವಂಜಿ ಹಾಗೂ ಆರೂರು ಗ್ರಾಮದ
ಗ್ರಾಮಸ್ಥರ ಪರವಾಗಿ ಇಲ್ಲಿ ಒಂದು ಮಾತಾಡಲಿಕ್ಕೆ ನಿಂತಿದ್ದೇವೆ. ಯಾಕಂತ ಹೇಳಿದರೆ ಒಂದು ನಮ್ಮ ಜಿಲ್ಲಾಡಳಿತ ನಗರಸಭೆಯವರು ಒಟ್ಟಾಗಿ ನಮ್ಮ ಈ ಉಪ್ಪೂರು ಗ್ರಾಮದ ಈ ಸರಕಾರಿ ಜಾಗ ಒಂದು 90 ಎಕರೆಯಷ್ಟು ಸರಕಾರಿ ಜಾಗ ಇದೆ, ಜನ ವಸತಿ ಎಲ್ಲ ಇರುವಂಥ ಒಂದು ಪ್ರದೇಶ. ಇದರಲ್ಲಿ ಒಂದು ಬೀದಿ ನಾಯಿಯ ಶೆಲ್ಟರನ್ನು ನಿರ್ಮಿಸುವಂಥ ಅದು ಗ್ರಾಮಸ್ಥರಿಗೆ ಯಾವುದೇ ಸೂಚನೆ ಕೊಡದೆ ಏಕಾಏಕಿ ಬೀದಿ ನಾಯಿ ಶೆಲ್ಟರ್ ಮಾಡುವುದಂತೇಳಿ ಅವರೇ ನಿರ್ಧಾರ ತಗೊಂಡು ನಮ್ಮಲ್ಲಿ ಒಂದು ಜನರಿಗೆ ಮಾರಕವಾಗಿರುವಂಥ ಯೋಜನೆಯನ್ನು ತರ್ತಾ ಇದ್ದಾರೆ. ನಮ್ಮ ಗ್ರಾಮಸ್ಥರ ಒಂದು ಬೇಡಿಕೆ ಏನಂತ ಹೇಳಿದರೆ ಇಲ್ಲಿ ಜನರಿಗೆ ಉಪಯೋಗ ಆಗುವಂಥ ಒಂದು ಯೋಜನೆ ತಂದರೆ ನಮ್ಮದು ಯಾರದು ವಿರೋಧ ಇಲ್ಲ. ವಾರ್ಡ್ ಸಭೆಯಲ್ಲಿ ಹಾಗೂ ಗ್ರಾಮ ಸಭೆಯಲ್ಲಿ ಮತ್ತು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ ಈ ನಾಯಿ ಶೆಲ್ಟರ್ ಬಗ್ಗೆ ಎಲ್ಲ ನಮ್ಮ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ನಮ್ಮ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಮತ್ತು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಅದನ್ನು ತಹಸೀಲ್ದಾರ್ ಇಒ ಮತ್ತು DC ಅವರಿಗೆ ತಲುಪಿಸಿದ್ದೇವೆ. ಅದು ಮತ್ತು ಇಲ್ಲಿ ಈಗ ನಮಗೆ ಬೇಕಾದಂಥ ಕೆಲವು ಕೂಡ ಮೆಡಿಕಲ್ ಕಾಲೇಜು ಅದು ಇದು ಬರ್ತದೆ ಅಂತ ಹೇಳ್ತಿದ್ರು ಈಗ ಫಸ್ಟಿಗೆ, ಅದಕ್ಕೆ ಮೀಸಲಾತಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಈಗ ಇಂಥದ್ದು ಒಂದು ಬಂದರೆ ಅದು ಎಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ವಿರೋಧವಿದೆ ಜನರೊಟ್ಟಿಗೆ. ನಾವು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ UPI ಸ್ಕ್ಯಾನರ್ ವಂಚಿಸಿ 23 ಲಕ್ಷ ಗುಳುಂ ಮಾಡಿರೋ ಆರೋಪ ಕೇಳಿಬಂದಿದೆ. ರೋಗಿಗಳ ಅನುಕೂಲಕ್ಕಾಗಿ UPI ಸ್ಕ್ಯಾನರ್ ಅಳವಡಿಸಲಾಗಿತ್ತು, ಆದರೆ ಸರ್ಕಾರಿ ಸ್ಕ್ಯಾನರ್ ಬದಲಾಗಿ ವೈಯಕ್ತಿಕ ಸ್ಕ್ಯಾನರ್ ಇಟ್ಟು ವಂಚನೆ ಎಸಗಲಾಗಿದೆಯಂತೆ. ಹೊರಗುತ್ತಿಗೆ ಸಿಬ್ಬಂದಿ ವಂಚನೆ ಎಸಗಿರೋ ಶಂಕೆ ವ್ಯಕ್ತವಾಗಿದೆ. ಘಟನೆ ಸಂಬಂಧ ವಿವಿಪುರಂ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತನಿಖೆಗೆ ಆಸ್ಪತ್ರೆಯಲ್ಲಿ ಇಂಟರ್ನಲ್ ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿದೆ. ಅಮಿತ್ ಶಾ ಹೆಸರಲ್ಲಿ ವಂಚಿಸಿದ ವ್ಯಕ್ತಿ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ಗವರ್ನರ್ ಸಹಿ ನಕಲು ಮಾಡಿದ ಆರೋಪದಲ್ಲಿ FIR ದಾಖಲಾಗಿದೆ. ಸುಜಯೇಂದ್ರ ಎಂಬಾತ VTUನಲ್ಲಿ ಸೀಟ್ ಕೊಡಿಸೋಕೆ ಗವರ್ನರ್ ಹೆಸರಲ್ಲಿ ನಕಲಿ ಪತ್ರ ತಯಾರಿಸಿ VTUಗೆ ನೀಡಿದ್ದು, ವಿದ್ಯಾರ್ಥಿಯೊಬ್ಬನಿಗೆ ಸೀಟ್ ಮಂಜೂರು ಮಾಡೋಕೆ ಶಿಫಾರಸು ಮಾಡಿದ್ದಂತೆ. ಲೋಕಭವನದ ಲೆಟರ್ ಹೆಡ್ ದುರ್ಬಳಕೆ ಮಾಡಿರೋ ಬಗ್ಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರದೀಪ್ ದೂರನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅಮಿತ್ ಶಾ ಹೆಸರಲ್ಲೂ ಕೂಡ ಈತ ವಂಚನೆಯನ್ನ ಎಸಗಿದ್ದ. ಬಿಗ್ ಬಾಸ್ ಖ್ಯಾತಿಯ ರಜತ್ ಮತ್ತೊಂದು ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ. ಮೈಸೂರಿನ ಪಾರಂಪರಿಕ ಕಟ್ಟಡವಾದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ರಜತ್ ಫೋಟೋಶೂಟ್ ಮಾಡಿಸಿದ್ದಾರೆ. ಸಿಗರೆಟ್ ಸೇದುತ್ತಾ ಬಿಂದಾಸ್ ಫೋಟೋಶೂಟ್ ಮಾಡಿಸಿ ರೀಲ್ಸ್ಗಳನ್ನು ತಮ್ಮ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದು ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಿರ್ಗತಿಕರ ನೆರವಿಗೆ ಧರ್ಮಸ್ಥಳ ಸಂಘ ನಿಂತಿದೆ. ಶ್ರೀರಂಗಪಟ್ಟಣದ ತಾಲೂಕಿನ 31 ಬಡ ನಿರ್ಗತಿಕರಿಗೆ ವಾತ್ಸಲ್ಯ ಕಿಟ್ ವಿತರಣೆ ಮಾಡಲಾಗಿದೆ. ನಿರ್ಗತಿಕರಿಗೆ ಜೀವನಕ್ಕೆ ಅಗತ್ಯವಾದ ಪರಿಕರ ಮತ್ತು ಆಹಾರ ಸಾಮಗ್ರಿ ವಿತರಣೆ ಮಾಡುವ ಜೊತೆಗೆ ಜೀವನ ನಿರ್ವಹಣೆಗೆ 1,000 ಮಾಸಾಶನ ನೀಡಿದೆ. ಸಂಘದ ಪ್ರಾದೇಶಿಕ ನಿರ್ದೇಶಕ ಜಯಂತ್ ಪೂಜಾರಿ ಮತ್ತು ಗಣಪತಿ ಭಟ್ ನೇತೃತ್ವದಲ್ಲಿ ವಾತ್ಸಲ್ಯ ಕಿಟ್ ವಿತರಣೆ ಮಾಡಲಾಗಿದ್ದು, ಸಂಘದ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಲೇಷಿಯಾದ ಲಹಾದ್ ಧಾತುವಿನಲ್ಲಿ ವರುಣ ಆರ್ಭಟ ಜೋರಾಗಿದೆ. ಲಹಾದ್ ಧಾತುವಿನ ಹಲವೆಡೆ ಭಾರೀ ಮಳೆಯಾಗಿದ್ದು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಲಿಯೋನಾರ್ಡೋ ಚಂಡಮಾರುತದ ಪರಿಣಾಮ ಸ್ಪೇನ್ನ ಅಂಡಾಲೂಸಿಯಾ ಅಕ್ಷರಶಃ ನಲುಗಿ ಹೋಗಿದೆ. ಭಾರೀ ಮಳೆಯಿಂದಾಗಿ ಅಂಡಾಲೂಸಿಯಾ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮಳೆಯಿಂದಾಗಿ ಹಲವೆಡೆ ಮನೆಗಳು ಕುಸಿತ ಕಂಡಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ.